ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ರಾಷ್ಟ್ರಪ್ರೇಮಿ ಸ್ವತಂತ್ರ ಹೋರಾಟಗಾರ ಚೆನ್ನಮ್ಮನವರ ಕಮಾಂಡರ್ ಇನ್ ಚೀಫ್ ಆಗಿದ್ದ ಸನ್ಮಾನ್ಯ ವೀರ ಸಂಗೊಳ್ಳಿ ರಾಯಣ್ಣನವರ ಇಂದಿನ 213ನೇ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಕ್ಷೇತ್ರದ ಜನರು, ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಗುಂಡೂರಾವ್ ಅವರೇ, ಬೆಂಗಳೂರು ಮಹಾನಗರ ವಿರೋಧ ಪಕ್ಷ ನಾಯಕರಾದಂತಹ ಆತ್ಮೀಯ ಮಿತ್ರರಾದಂತಹ ಉದಯಶಂಕರ್, ರಾಷ್ಟ್ರೀಯ ಪಾಲ್ ಮಹಾಸಭಾ ಭಾರತ ಕುರುಬ ಸಮಾಜದ ಅಧ್ಯಕ್ಷ ಸೈತಾನ್ ಸಿಂಗ್ ಅವರೇ, ಮುಂಬೈಯಿಂದ ಬಂದಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂತಹ ಮಹದೇವ್ ಜಾನ್ಕರ್ ಅವರೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಕುರುಬ ಸೇನೆಯ ಎಲ್ಲ ಪದಾಧಿಕಾರಿಗಳೇ, ಈ ಒಂದು ಪ್ರತಿಮೆಗೆ ದುಡಿದಂತ ಸಂಗೊಳ್ಳಿ ಕೃಷ್ಣಮೂರ್ತಿ ಮತ್ತು ಚಂದ್ರಶೇಖರ್ ಹಾಗೂ ತಂಡದವರೇ, ಬಂಧುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಸ್ವಾತಂತ್ರ್ಯದ ದಿನಾಚರಣೆ, ಹುಟ್ಟು ದಿನಕ್ಕೂ ಸಂಬಂಧ ಏನು ಅವರ ಎಷ್ಟು ನಮಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯದ ಹೋರಾಟದ ಹಿನ್ನೆಲೆಯನ್ನು ನಾವು ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ಬಲವೇ ಬಂಟರಾಗಿದ್ದಂತ ಸೇನಾನಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನಾಂಕ 15 ಆಗಸ್ಟ್ 213 ವರ್ಷದ ಹಿಂದೆ ಇವತ್ತು ಅದು ಮತ್ತು ಅವರನ್ನ ಗಲ್ಲಿಗೆ ಏರಿಸಿದ ದಿನ ತಾಕತಾಳೀಯ ಎಂಬಂತೆ 26 ಜನವರಿ. ಅಂದ್ರೆ ಒಬ್ಬ ಸ್ವಾತಂತ್ರ್ಯ ಪ್ರೇಮಿಯ ಸಾವು ಮತ್ತು ಹುಟ್ಟಿನ ಮಧ್ಯೆ ರಾಷ್ಟ್ರದ ಕಾರ್ಯಕ್ರಮಗಳಾಗಿದೆ. ಇದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ನಾವು ಸ್ವಾತಂತ್ರ್ಯದ ದಿನ ಇವತ್ತಲ್ಲ, ಸ್ವಾತಂತ್ರ್ಯದ ದಿನವನ್ನ ಬಹಳ ಸಂತೋಷದಿಂದ 65ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದವರನ್ನ ನಾವು ನೆನಪಿಸಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ಅನೇಕ ಹೋರಾಟಗಳು ನಡೆದಿವೆ. ಸಿಪಾಯಿ ದಂಗೆ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ಅಹಿಂಸಾ ತತ್ವದ ಆಧಾರದ ಮೇಲೆ ನಡೆದಂತ ಈ ಒಂದು ಸ್ವತಂತ್ರ ಹೋರಾಟದ ಹಿನ್ನೆಲೆಯ ಒಂದು ದಿನವನ್ನ ಜ್ಞಾಪಿಸ್ಕೊಳ್ತಾ ಇಂದಿನ ಯುವ ಪೀಳಿಗೆಗೆ ಇವತ್ತು ನಾವು ಇವೆಲ್ಲ ತಿಳಿಸಬೇಕಾಗಿದೆ. ಹಿರಿಯರು ಗೊತ್ತಿದೆ, ಆದ್ರೆ ಈ ITBT ಕಾಲದಲ್ಲಿ ಈ ನಮ್ಮ ಯುವಕರು ಸಂಗೊಳ್ಳಿ ರಾಯಣ್ಣ ಯಾರು ಅಂತ ಕೇಳುವಂತ ಪರಿಸ್ಥಿತಿ ಇದೆ. ಅದಕ್ಕಾಗಿ ಕೃಷ್ಣಮೂರ್ತಿ ಅವರು ಮಾಡಿರ್ತಕ್ಕಂಥ ಕಾರ್ಯ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ, ಮಾನ್ಯ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇಲ್ಲಿ ಪ್ರತಿಮೆ ಕೂಡ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಈ ರೈಲ್ವೆ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತಕ್ಕಂಥ ಹೆಸರು ನಾಮಕರಣಕ್ಕಾಗಿ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಕೊನೆಯ ಹಂತದಲ್ಲಿದೆ. ಅದು ಕೂಡ ಜಾಗೃತಿ ಆಗುವುದರಲ್ಲಿ ಹಾರೈಸಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ನಾನು ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಉದಯಶಂಕರ್ ಅವರೆಲ್ಲ ಮಾತಾಡಬೇಕು ಅಂತ ಹೇಳ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ 65ನೇ ವರ್ಷಕ್ಕೋಸ್ಕರದ್ದು ನಾವು ಬಹಳ ಸಂಭ್ರಮದಿಂದ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನಾಚರಣೆ ಮಾಡುವಂತ ಸೌಭಾಗ್ಯ ಈ ರಾಷ್ಟ್ರಕ್ಕೆ ಸಿಕ್ಕಿರೋದು ಭಾರತದ ಎಲ್ಲ ಭಾರತೀಯರಿಗೆ ಒಂದು ಶುಭದ ಅಂತ ಭಾವಿಸುತ್ತಾ, ಇವತ್ತು ನಾವೆಲ್ಲ ನಮ್ಮ ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಮಾಜಿ ಮಂತ್ರಿಗಳಾದಂತಹ ಶ್ರೀಯುತ ಕಾಂಗ್ರೆಸ್ ಮುಖಂಡರಾದಂತಹ ರೇವಣ್ಣ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೂ ಸಹ ನಾನು ಶುಭವಾಗಲಿ ಅಂತ ಕೋರುತ್ತಾ, ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಂತ ಎಲ್ಲ ಬಂಧು ನನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಂಗವಾಗಿ ಇವತ್ತು ಕ್ಷೇತ್ರದಲ್ಲಿ ಏನು ಸ್ವತಂತ್ರದ ಸಂಗ್ರಾಮದಲ್ಲಿ ಬಹಳ ಮುಂಚೂಣಿಯಲ್ಲಿ ಕರ್ನಾಟಕ ರಾಜ್ಯದಿಂದ ಹೆಸರುವಾಸಿ ಯಾರಾದರೂ ವ್ಯಕ್ತಿ ಇದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹೋರಾಟ ಈಗಾಗಲೇ ನಮ್ಮ ರೇವಣ್ಣ ಸಾಹೇಬ್ ಹೇಳಿದ್ದಾರೆ.
ಅವರ ಒಂದು ಪ್ರತಿಮೆ ಮುಂದೆ ಇವತ್ತು ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ಬಲಿದಾನ ನೀಡಿರ್ತಕ್ಕಂಥ ಲಕ್ಷಾಂತರ ಜನ ಅವರ ಒಂದು ಕನಸು ಈ ದೇಶ ಒಗ್ಗಟ್ಟಾಗಿ ಮುಂದೆ ಹೋಗಬೇಕು ಮತ್ತು ಭಾರತ ರಾಷ್ಟ್ರಕ್ಕೆ ಇರ್ತಕ್ಕಂಥ ಒಂದು ಭವ್ಯ ಪರಂಪರೆ ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೊಂಡು ಐಕ್ಯತೆಯಿಂದ ನಾವು ಎಲ್ಲರೂ ಕೂಡ ಬಾಳಬೇಕು ಅಂತ ಏನು ಕನಸು ಮಹಾತ್ಮ ಗಾಂಧಿಯರವರು, ಪಂಡಿತ್ ನೆಹರು ಅವರು, ಸರ್ದಾರ್ ಪಟೇಲ್ರು, ಮೌಲಾನಾ ಆಜಾದ್ ಅವರು, ನೇತಾಜಿ ಬೋಸ್ ಅವರು ಏನೇನು ತ್ಯಾಗ ಬಲಿದಾನ ನೀಡಿದ್ದಾರೆ. ಇವತ್ತು 65 ವರ್ಷ ಆದಮೇಲೆ ಇವತ್ತು ಇನ್ನೂ ನಮ್ಮ ಮುಂದೆ ಅನೇಕ ಸವಾಲುಗಳಿದೆ. ಆ ಸವಾಲುಗಳನ್ನು ಸ್ವೀಕಾರ ಮಾಡ್ತಾ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡಬೇಕಾಗ್ತದೆ. ದೇಶದ ಒಂದು ಐಕ್ಯತೆ ಮುಖ್ಯ. ಯಾವುದೇ ಒಂದು ಜಾತಿ, ಮತ, ಭಾಷೆ ಏನೇ ಆಗಿರಲಿ ಅದನ್ನ ಇರುವಂತಹ ಒಂದು ಭಾವನೆ ಬೆಳೆಸ್ಕೊಂಡು ಇವತ್ತು ಅನೇಕ ವಿಚಾರಗಳಲ್ಲಿ ರಾಜಕೀಯೇತರವಾದ ಹೋರಾಟಗಳು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಒಂದು ಏನೇನು ಜವಾಬ್ದಾರಿಗಳಿದೆ ಅದನ್ನ ಅರಿತು ನಾವು ಮಾಡಬಹುದು, ನಮ್ಮಿಂದ ಏನು ಕಾಣಿಕೆ ಕೊಡಬಹುದು ಅದರ ಬಗ್ಗೆ ನಾವು ಮುಖ್ಯ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ಲ ಸಂಗೊಳ್ಳಿ ರಾಯಣ್ಣರ ಅಭಿಮಾನಿಗಳಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ ಬಂದಿರತಕ್ಕಂಥ ಸನ್ಮಾನ್ಯ ಶೈತಾನ್ ಸಿಂಗ್ ಹಾಗೂ ನಮ್ಮ ಬಿಬಿಎಂಪಿಯ ನಮ್ಮ ಮುಖಂಡರಾಗಿರ್ತಕ್ಕಂಥವರು ಮತ್ತು ಅನೇಕ ಮತ್ತು ಮಾದೇವ್ ಕನ್ಕರ್ ಅವರು ಕೂಡ ನಾನು ಧನ್ಯವಾದ ಹೇಳಿ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಮುಂದೆ ನಮ್ಮ ದೇಶದ ಒಂದು ಏನು ಹಬ್ಬ ಅಂತ ಹೇಳ್ಬೋದು ನಾವು ಆಚರಣೆ ಮಾಡಿಕೊಂಡು ಇನ್ನೂ ಯಶಸ್ವಿಯಾಗಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಅಧ್ಯಕ್ಷ ಶೈತಾನ್ ಸಿಂಗ್ ಅವರು ಚಾಚು ಬರಲಿ, ಸ್ವಲ್ಪ ಹಿಂದೆ ಬನ್ನಿ ಪ್ಲೀಸ್. क्रांतिवीर संगोले रायण्णा जी के अवसर पर मैं उनको नमन करता हूँ, वंदन करता हूँ, अभिनंदन करता हूँ। आजादी की 64 के अवसर पर मैं आज भारतीय बाल महासभा की ओर से बेंगलुरु आज कुर्बान समाज में बेंगलोर के इस धरती पर जन्म लेने वाले ने इस देश की आजादी में जो मैं इस बात से प्रार्थना करता हूँ कि हर वासी हर प्रदेश में रायण्णा जी के ಬೆಂಗಳೂರಿನ ಪ್ರಥಮ ಪ್ರಜೆ ಮಹಾಪೌರ ಅವರಿಗೆ ಸಂಗೊಳ್ಳಿ ರಾಯಣ್ಣ ಕೋರ್ತೇನೆ. ಮಹಾಪೌರ ನಮ್ಮೆಲ್ಲರೂ ಕೂಡ ಈ ಸಮಯದಲ್ಲಿ ನಾವು ಮಹಾದೇವ್